ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ಸ್ಪೆಷಲ್ ಪಾಂಚಾಲಿ ಪ್ರತಿಜ್ಞೆ. ನಾನು ಕೀರ್ತಿಶ್ರೀ. ಮಹಾಭಾರತದಲ್ಲಿ ಧರ್ಮರಾಯ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತಿದ್ದ. ಆ ತುಂಬಿದ ಸಭೆಯಲ್ಲಿ ದುಶ್ಯಾಸನ ಪಾಂಚಾಲಿ ಮುಡಿಯನ್ನ ಹಿಡಿದು ದರನೆ ಎಳೆದುಕೊಂಡು ಬಂದಿದ್ದ. ಆಗ ದುಶ್ಯಾಸನ ರಕ್ತದಿಂದ ತಲೆ ಕೂದಲು ತೊಳೆಯೋವರೆಗೂ ಮುಡಿ ಕಟ್ಟೋದಿಲ್ಲ ಅಂತ ಪಾಂಚಾಲಿ ಪ್ರತಿಜ್ಞೆ ಮಾಡಿದ್ಲು. ಇದು ನಿಮಗೆಲ್ಲ ಗೊತ್ತಿರೋದೆ. ಆದ್ರೆ ನಾವಿವತ್ತು ಹೇಳ್ತಿರೋದು ಕಲಬುರಗಿಯ ಪಾಂಚಾಲಿ ಕಥೆ. ರೌಡಿ ಶೀಟರ್ ಅಂಡ್ ಆತನ ಗ್ಯಾಂಗ್ ಡಾಬಾದಲ್ಲಿ ಕಂಠ ಪೂರ್ತಿ ಕುಡಿದು ಹೊಟ್ಟೆ ತುಂಬಾ ತಿಂದು ತೇಗಿತ್ತು. ಬಿಲ್ ಕೇಳಿದ್ದಕ್ಕೆ ನಕರ ಮಾಡಿದ ರೌಡಿ ಶೀಟರ್ ಕೊಲೆಯಾಗಿದ್ದ. ಈತನ ಹೆಂಡತಿ ತಾನು ಪ್ರತೀಕಾರ ತೀರಿಸಿಕೊಳ್ಳೋವರೆಗೂ ತಾಳಿ ತೆಗೆಯಲ್ಲ ಅಂತ ಶಪಥ ಮಾಡಿದ್ಲು. ಕೊನೆಗೂ ಆ ಹೆಣ್ಣಿನ ದ್ವೇಷಕ್ಕೆ ಮೂವರ ಹೆಣ ಬಿದ್ದು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಸಾಧನೆ ಮಾಡೋಕೆ ಅಂತ ನಿಂತ ಮೇಲೆ ಮುಂದಿಟ್ಟ ಹೆಜ್ಜೆ ಹಿಂದಿಡಲ್ಲ. ಸಾಯಿಸ್ಬೇಕು ಅಂದ್ಕೊಂಡ್ಮೇಲೆ ಹಿಂಜರಿಯೋದೇ ಇಲ್ಲ. ಒಂದು ಸಲ ಡಿಸೈಡ್ ಮಾಡಿದ್ರೆ ಸಾಕು, ಮಾಡ್ಬೇಕಾದನ್ನ ಮಾಡೇ ಮಾಡ್ತಾರೆ. ಅದು ಒಳ್ಳೆಯದಾಗಿದ್ರೆ ಸರಿ, ಕೆಟ್ಟದಾಗಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಅಂತ ಯಾರು ಊಹಿಸೋದಕ್ಕೂ ಸಾಧ್ಯವಿಲ್ಲ. ನೋಡಿ, ಹೆಣ್ಣಿನ ದ್ವೇಷ ಶಪಥಕ್ಕೆ ಬಿತ್ತು ಮೂವರ ಹೆಣ. ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದ ರೌಡಿ ಶೀಟರ್ ಪತ್ನಿ. ಈಕೆ ಹೆಸರು ಭಾಗ್ಯಶ್ರೀ. ರೌಡಿ ಶೀಟರ್ ಸೋಮು ತಾಳಿಕೋಟೆಯ ಪತ್ನಿ. ಗಂಡನನ್ನ ಕೊಂದಿದ್ದಕ್ಕೆ ಶಪಥ ಮಾಡಿದ್ಲು. ಅದು ಎಂತದ್ದು ಗೊತ್ತಾ? ದುಶ್ಯಾಸನನ ರಕ್ತದಲ್ಲಿ ಕೂದಲು ತೊಳೆಯೋವರೆಗೂ ಮೋಡಿ ಕಟ್ಟಲ್ಲ ಅಂತ ಪಾಂಚಾಲಿ ಮಾಡಿದ ಶಪಥದಂತೆ ಮಾಡಿದ್ಲು. ನನ್ನ ಗಂಡನನ್ನ ಕೊಂದವರನ್ನ ಮುಗಿಸೋವರೆಗೂ ನಾನು ತಾಳಿ ತೆಗೆಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ಲು. ಭಾಗ್ಯಶ್ರೀಯ ದ್ವೇಷಕ್ಕೆ ಮೂವರ ಹೆಣ ಬಿದ್ದಿದೆ. ಜೈಲಿಂದ ರಿಲೀಸ್ ಆಗಿ ಒಂದೇ ತಿಂಗಳಿಗೆ ಮತ್ತೆ ಪರಲೋಕ ಸೇರಿದ್ದಾರೆ. ಕಲಬುರಗಿಯನ್ನೇ ಬೆಚ್ಚಿ ಬೀಳಿಸಿದ ಹತ್ಯಾಕಾಂಡದ ಹಿಂದೆ ಡಾಬಾ ಬಿಲ್ಲಿನ ಕಥೆ ಇದೆ. ಕಲಬುರಗಿ ಜಿಲ್ಲೆಯ ಪಟ್ಟಣ ಬಳಿ ತಡರಾತ್ರಿ ನಡೆದಂತಹ ಟ್ರಿಬಲ್ ಮರ್ಡರ್ ಇಡೀ ಕಲಬುರಗಿಯನ್ನೇ ಬೆಚ್ಚಿ ಬೀಳಿಸಿರುವಂತದ್ದು. ಡಾಬಾ ಮಾಲೀಕ ಸಿದ್ದಾರೂಢ ಹಾಗೂ ಆತನ ಇಬ್ಬರು ಸಂಬಂಧಿಕರನ್ನ ದುಷ್ಕರ್ಮಿಗಳು ಡಾಬಾಗೆ ನುಗ್ಗಿ ಮಾರಕಸ್ಥಳದಿಂದ ಬರ್ಬರವಾಗಿ ಕೊಲೆಗೈದು ಪರಾರಿಯಾಗಿರುವಂತದ್ದು. ಸದ್ಯ ನಾವು ಪಟ್ಟಣ ಬಳಿ ಇರುವಂತಹ ಡ್ರೈವರ್ ಡಾಬಾದ ಎದುರುಗಡೆ ಇದ್ದೇವೆ. ನೀವು ವಿಡಿಯೋದಲ್ಲಿ ಗಮನಿಸಬಹುದು, ಇದು ಡ್ರೈವರ್ ಡಾಬಾ. ಇದೇ ಡಾಬಾದಲ್ಲಿ ಘಟನೆ ನಡೆದಿರುವಂತದ್ದು. ಈತನ ಹೆಸರು ಸೋಮು ತಾಳಿಕೋಟೆ. ರೌಡಿ ಶೀಟರ್ ಆಗಿದ್ದ. ಕಳೆದ ವರ್ಷ ನವೆಂಬರ್ 12ನೇ ತಾರೀಕು ಸೋಮು ತಾಳಿಕೋಟೆ ಅಂಡ್ ಗ್ಯಾಂಗ್ ಈ ಡ್ರೈವರ್ ಡಾಬಾಗೆ ಬಂದಿತ್ತು. ಎಲ್ರೂ ಕಂಠಪೂರ್ತಿ ಕುಡಿದಿದ್ರು, ಹೊಟ್ಟೆ ತುಂಬಾ ತಿಂದು ತೇಗಿದ್ರು. ಕುಡಿದಿದ್ದು ತಿಂದಿದ್ದಕ್ಕೆ ಬಿಲ್ ಕೊಟ್ಟು ಹೋಗಿದ್ರೆ ಏನೂ ಆಗ್ತಾ ಇರಲಿಲ್ಲ. ಡಾಬಾ ಮಾಲೀಕ ಸಿದ್ದಾರೂಢ್ ಬಿಲ್ ಕೇಳಿದ್ದಕ್ಕೆ ಸೋಮು ತಾಳಿಕೋಟೆ ಅಂಡ್ ಗ್ಯಾಂಗ್ ಕಿರಿಕ್ ಮಾಡಿದೆ. ಎಲ್ರೂ ಸೇರಿ ಡಾಬಾ ಮಾಲೀಕ ಸಿದ್ದಾರೂಢ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆಗ ಸಿದ್ದಾರೂಢ್ ಮತ್ತು ಆತನ ಸಹೋದರ ಲಕ್ಷ್ಮೀಪುತ್ರ ಅಳಿಯ ಜಗದೀಶ್ ಸೇರ್ಕೊಂಡು ರೌಡಿ ಶೀಟರ್ ಸೋಮು ತಾಳಿಕೋಟೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ರು. ಒಂದು ಕೊಲೆಗೆ ಇಬ್ಬರಿಗೆ ಸ್ಕೆಚ್ ಹಾಕಿದ್ದ ಲೇಡಿ. ಅಮಾವಾಸ್ಯೆ ಮುಹೂರ್ತದಲ್ಲಿ ಅಟ್ಯಾಕ್ ಪ್ಲಾನ್. ರೌಡಿ ಶೀಟರ್ ಸೋಮು ತಾಳಿಕೋಟೆ ಬರ್ಬರವಾಗಿ ಕೊಲೆ ಮಾಡಿ ಅನಾಥ ಶವದಂತೆ ಎಸೆದಿದ್ರು. ಕೊಲೆ ಪ್ರಕರಣದಲ್ಲಿ ಡಾಬಾ ಮಾಲೀಕ ಸಿದ್ದಾರೂಢ್, ಸಹೋದರ ಲಕ್ಷ್ಮೀಪುತ್ರ, ಅಳಿಯ ಜಗದೀಶ್ ಜೈಲು ಪಾಲಾಗಿದ್ರು. ಆಗಲೇ ನೋಡಿ ಭಾಗ್ಯಶ್ರೀ ಎಂಟ್ರಿ ಆಗಿದ್ದು. ತನ್ನ ಗಂಡನನ್ನ ಕೊಂದವರನ್ನ ಮುಗಿಸುವವರೆಗೂ ನಾನು ತಾಳಿ ತೆಗೆಯಲ್ಲ ಅಂತ ಶಪಥ ಮಾಡಿದ್ಲು. ಸೋಮು ತಾಳಿಕೋಟೆಯನ್ನ ಕೊಂದಿದ್ದ ಸಿದ್ದಾರೂಢ್, ಲಕ್ಷ್ಮೀಪುತ್ರ, ಜಗದೀಶ್ ಜೈಲಿಂದ ಹೊರಗೆ ಬರ್ತಿದ್ದಂತೆ ಭಾಗ್ಯಶ್ರೀ ಪತಿಯ ಅಣ್ಣ ರಾಚಣ್ಣ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ಲು. ಏನ ಹಂಗೆ ನಾ ಬೆಳಂಗಿರಿ ಅವ್ರಲ್ರಿ ಹಂಗೆ ಹೇಳ್ರಿ ಸರ್. ನಾವ್ರಿ ಏನು ಹಂಗೆ ಏನು
ಜೈಲಿಂದ ರಿಲೀಸ್ ಆದ್ಮೇಲೆ ಸಿದ್ದಾರೂಢ್ ಅಳಿಯ ಜಗದೀಶ್ ಮತ್ತೆ ಇದೇ ಡ್ರೈವರ್ ಡಾಬಾ ನಡೆಸ್ತಿದ್ರು. ಇವರನ್ನ ಮುಗಿಸ್ಬೇಕು ಅಂತ ಕಾಯ್ತಿದ್ದ ಭಾಗ್ಯಶ್ರೀ ಪತಿ ಕೊಲೆಯಾದ 8 ತಿಂಗಳ ನಂತರ ಕಾರ ಹುಣ್ಣಿಮೆಯ ಕರಿ ಎಂದು ಅಮಾವಾಸ್ಯೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ಲು. ಅದರಂತೆ ಅಮಾವಾಸ್ಯೆ ದಿನ ಸೋಮು ಸಹೋದರ ರಾಚಣ್ಣ ಅಂಡ್ ಗ್ಯಾಂಗ್ ಮಧ್ಯರಾತ್ರಿ ಡಾಬಾಗೆ ಎಂಟ್ರಿ ಕೊಟ್ಟಿದೆ. ಸಿದ್ದಾರೂಢ ಹಾಗೂ ಜಗದೀಶ್ನ ನೋಡ್ತಿದ್ದಂತೆ ಕಾರದ ಪುಡಿ ಎರಚಿದ್ದಾರೆ. ತಪ್ಪಿಸಿಕೊಂಡು ಓಡುವ ಪ್ರಯತ್ನ ಮಾಡಿದ್ರು ಬಿಡದೆ ಅಟ್ಟಾಡಿಸಿಕೊಂಡು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ದಾಬಾದ ಮಾಲೀಕರಾದ ಸಿದ್ದಾರೂಢ ಹಾಗೂ ಆತನ ಸಂಬಂಧಿಕರು ಇದೇ ಸ್ಥಳದಲ್ಲಿ ಕೆಲಸ ಮಾಡ್ತಿರುವಂತಹ ಜಗದೀಶ್ ಹಾಗೂ ರಾಮಚಂದ್ರನನ್ನ 7 ಜನ ದುಷ್ಕರ್ಮಿಗಳು ತಡರಾತ್ರಿ 1-1:30 ದಾಬಾಗೆ ನುಗ್ಗಿ ಮಾರಕಸ್ಥಳದಿಂದ ಕಣ್ಣಿಗೆ ಕಾರದ ಪುರಿಯನ್ನ ಎರಚಿ ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ದಾಬಾದಲ್ಲಿ ಜನರು ಪಾರ್ಟಿ ಮಾಡಿ ಎಣ್ಣೆ ಪಾರ್ಟಿ ಮಾಡಿ ಊಟ ಮಾಡಿರುವಂತಹ ಪ್ಲೇಟ್ಗಳು ಕೂಡ ಅದೇ ರೀತಿ ಬಿದ್ದಿರುವಂತದ್ದು, ಚಲ್ಲಾಪಿಲ್ಲಿಯಾಗಿರುವಂತದ್ದು ಹಾಗೂ ಕಾರದ ಪುಡಿ ಕೂಡ ಪಕ್ಕದಲ್ಲಿಯೇ ಕೆಳಗಡೆ ಬಿದ್ದಿರುವಂತದ್ದು ಹಾಗೂ ಪಕ್ಕದಲ್ಲಿಯೇ ಚಪ್ಪಲಿ ಕೂಡ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಬಿದ್ದಿರುವುದನ್ನ ನೀವು ಗಮನಿಸಬಹುದು. ಇನ್ನು ಓರ್ವ ಅವರಿಂದ ಬಚಾವಾಗಲು ಜಮೀನು ಕಡೆಗೆ ಹೊರಟಾಗ ಜಮೀನಿನಲ್ಲಿ ಹಟ್ಟಾಡಿಸಿಕೊಂಡು ಹೋಗಿ ಆತನನ್ನು ಕೂಡ ಕೊಲೆ ಮಾಡಿರುವಂತಹ ದೃಶ್ಯಗಳನ್ನು ನೀವು ನೋಡಬಹುದು. ಇನ್ನು ಇಲ್ಲಿರುವ ಟೇಬಲ್ಗಳನ್ನು ಕೂಡ ನೀವು ನೋಡಬಹುದು. ಇಲ್ಲಿ ತಿನ್ನುವ ಪದಾರ್ಥಗಳು ಕೂಡ ಅದೇ ರೀತಿಯಾಗಿ ಬಿದ್ದಿರುವಂತದ್ದು. ಇನ್ನು ಪೊಲೀಸರು ಇಲ್ಲಿಗೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿಕೊಂಡು ಹೋಗಿದ್ದಾರೆ. ಇನ್ನು ಯಾವುದೇ ರೀತಿಯ ಎವಿಡೆನ್ಸ್ಗಳು ಸದ್ಯಕ್ಕೆ ಸಿಕ್ಕಿಲ್ಲ. ಮೇಲ್ನೋಟಕ್ಕೆ ಇದು ರಿವೆಂಜ್ ಕೊಲೆ ಎಂದು ಪರಿಗಣಿಸಲಾಗ್ತಿದ್ದು ಮಾರಕಾಸ್ತ್ರಗಳ ಸಮೇತ ಡಾಬಾಗೆ ಕಾಲಿಟ್ಟಿದ್ದ ರಾಚಣ್ಣ ಅಂಡ್ ಗ್ಯಾಂಗ್ ಸಿದ್ದಾರೂಢ್ ಮತ್ತು ಆತನ ಸಹೋದರ ಅಣ್ಣಾರಾಯ್ನನ್ನ ಮುಗಿಸಲು ಸ್ಕೆಚ್ ಹಾಕಿದ್ರು. ಆ ದಿನ ಅಮಾವಾಸ್ಯೆಯ ಕತ್ತಲು ಇದ್ದಿದ್ರಿಂದ ಅಣ್ಣಾರಾಯ್ ಇರಬಹುದು ಅಂತ ತಿಳ್ಕೊಂಡು ಡಾಬಾದಲ್ಲಿ ಕೆಲಸ ಮಾಡ್ತಿದ್ದ ರಾಮಚಂದ್ರನನ್ನ ಮುಗಿಸಿದ್ದಾರೆ. ತಮ್ಮ ಹಿಟ್ ಲಿಸ್ಟ್ ನಲ್ಲಿ ಇಲ್ಲದಿದ್ರು ವೇಟರ್ ಕೆಲಸ ಮಾಡ್ತಿದ್ದ ಅಮಾಯಕ ರಾಮಚಂದ್ರ ಕೊಲೆಯಾಗಿರೋದು ನಿಜಕ್ಕೂ ದುರ್ದೈವ. ಸುಳಿವು ಸಿಗಬಾರದು ಅಂತ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಸಮೇತ ಎಸ್ಕೇಪ್ ಆಗಿದ್ರು. ಕೊಲೆ ಪ್ರಕರಣ ದಾಖಲಿಸಿಕೊಂಡು ಸಬ್ ಅರ್ಬನ್ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಹುಡುಕಾಟ ನಡೆಸುತ್ತಿದ್ರು. ಹಂತಕರಿಗೆ ಬಲೆ ಬೇಸುತ್ತಿದ್ದಂತೆ ಈರಣ್ಣ, ನಾಗು, ಸಿದ್ದು, ರಾಚಣ್ಣ ಅಲಿಯಾಸ್ ಗಿಲ್ಲಿ, ಬೀರಣ್ಣ, ಪೂಜಾರಿ ಸೇರಿ 7 ಆರೋಪಿಗಳು ಪೊಲೀಸ್ ಠಾಣೆಗೆ ಆಗಮಿಸಿ ಶರಣಾಗಿದ್ದಾರೆ. ಇನ್ನು 3 ಮಂದಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿಗಳ ವಿಚಾರಣೆಯಿಂದ ಮತ್ತು ತಾಂತ್ರಿಕ ತನಿಖೆಯಿಂದ ಕೆಲವು ಮಾಹಿತಿ ಆಧಾರದ ಮೇರೆಗಡೆ ಆ ದೂರಲ್ಲಿ ಕೊಟ್ಟಿರುವ ಈಗಾಗಲೇ 7 ಜನರಲ್ಲ 11ರಲ್ಲಿ 7 ಜನರನ್ನು ಬಂಧಿಸಿದ್ವಿ. ಅದಲ್ಲದೆ ಇತರೆ 3 ಜನರನ್ನು ಕೂಡ ನಾವು ಬಂಧಿಸಿದ್ದೀವಿ ಮತ್ತು ಇನ್ನೂ ಕೆಲವು ಆರೋಪಿಗಳ ಬಗ್ಗೆ ನಮ್ಮ ಶೋಧ ಮುಂದುವರೆದಿದೆ. ಟ್ರಿಬಲ್ ಮರ್ಡರ್ ಹಿಂದಿನ ಪ್ರಮುಖ ಆರೋಪಿ ಸೋಮು ತಾಳಿಕೋಟೆ ಸಹೋದರ ರಾಚಣ್ಣ ತಾಳಿಕೋಟೆ ಸದ್ಯ ತಲೆಮರೆಸಿಕೊಂಡಿದ್ದಾರೆ. ಆತನಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಮಣ್ಣೆತ್ತಿನ ಅಮಾವಾಸ್ಯೆ ದಿನವೇ 3 ಹೆಣಗಳು ಬಿದ್ದ ಸುದ್ದಿಯ ಶಾಕ್ನಿಂದ ಕಲಬುರಗಿ ಜನ ಇನ್ನೂ ಹೊರಗಡೆ ಬಂದಿಲ್ಲ. ಇದು ಕಲಬುರಗಿಯ ರಕ್ತ ದೋಕಳಿಯ ಕಥೆಯಾದ್ರೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ತನ್ನ ಕಾಮ ತೃಷೆ ತೀರಿಸಿಕೊಳ್ಳೋದಕ್ಕಾಗಿ ಮಲತಾಯಿಯೇ ಮಗಳಿಗೆ ಮಸಲತ್ತು ಮಾಡಿದ್ದಾಳೆ. ಮಗಳ ಗಂಡನ ಜೊತೆಯೇ ಸರಸ ದಾಟವಾಡಿ ಸಿಕ್ಕಿಬಿದ್ದಿದ್ದಾಳೆ. ಆಮೇಲೆ ನಡೆದಿದ್ದು ಘೋರ ಕತೆ. ಅದೇನು ಅಂತ ಹೇಳ್ತೀವಿ. ಟೇಕ್ ಅ ಸ್ಮಾಲ್ ಬ್ರೇಕ್. ಮುಟ್ಟಿದರೆ ನಲುಗುವಳು